ಹಾಯ್ ಹಾಯ್ ಗಾಯ್ಸ್. ಆ್ಯಕ್ಚುಲಿ ನಾನು ಈ ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ಬಿಕಾಸ್ ನಾನು ಯಾಕೋ ಈ ಫಿಲಮ್ ಸಾಂಗ್ಸ್ ಅಷ್ಟು ನನಗೆ ಹೋಗ್ಬೋದು ಎಷ್ಟು ಇಷ್ಟ ಆಗಿರಲಿಲ್ಲ. ಶಿವ ಒಂದು ಆ್ಯಾವ್ರೇಜ್ ಆಗಿತ್ತು, ಜೋಡಿ ತಗೊಂಡು ಒಂದು ಫೀಲಲ್ಲಿತ್ತು. ಬಟ್ ನಾನು ಕಂಪೇರ್ ಮಾಡಿದ್ರೆ ಪ್ರೇಮ್ ಸೌರಣ್ಯ ಮೂವೀಸ್ ಏಕಲವ್ಯದಲ್ಲಿ ಎಷ್ಟು ಚೆನ್ನಾಗಿದ್ವು ಸಾಂಗ್ಸು. ಎದೆ ಬಡಿತ ಜೋರಾಗಿದ್ದು ನನ್ನ ಫೇವ್ರೇಟ್ ಆಗಿತ್ತು ಸಾಂಗ್. ಅದರಿಂದ ನಾನು ಸಿನಿಮಾಗೆ ಹೋದೆ. ಅದೇ ಥರ ಯಾವುದೂ ಕ್ಯಾಚಿ ಸಾಂಗ್ ಸಿಗಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಸರ್ಪ್ರೈಸಿಂಗ್ಲಿ ಯಾವಾಗ ಥರ್ಡ್ ಸಾಂಗ್ ಇದ್ರದ್ದು ಕಾಂಟ್ರವರ್ಸಿ ಆಯಿತು, ಹೋಪ್ ಅಂತೂ ಕಳ್ಕೊಂಡಿದ್ದೆ. ಬಟ್ ಈ ಫೋರ್ತ್ ಸಾಂಗ್ ನುಗ್ಗಿ ಹುಡಿಯಿಂದ ಹೋಪ್ ಬಂದಿದೆ. KD ಇಸ್ ಬ್ಯಾಕ್, ಪ್ರೇಮ್ಸ್ ಇಸ್ ಬ್ಯಾಕ್, ಧ್ರುವ ಸರ್ಜಾ ಇಸ್ ಬ್ಯಾಕ್ ಅಂತ ಹೇಳ್ಬೋದು. ಎಸ್, ನೀವು ಅಂದ್ಕೊಂಡಿರೋದು ಕರೆಕ್ಟು. ನಾನು ಧ್ರುವ ಸರ್ಜಾ ಫ್ಯಾನ್. ಅದು ಅಂದ್ಬಿಟ್ಟು ನಾನು ಎಲ್ಲ ಸಾಂಗ್ಸ್ಗೂ ರಿವ್ಯೂ ಮಾಡ್ತೀನಿ ಇಟ್ಕೊಂಡು. ನನಗೆ ಜೆನ್ಯೂನ್ಲಿ ಯಾವ್ದು ಇಷ್ಟ ಆಗುತ್ತೋ, ನಮ್ಮ ಬಾಸ್ ಆಗಲಿ ಯಾರೇ ಆಗಿರಲಿ, ಸಾಂಗ್ ಇಷ್ಟ ಆಯಿತಾ ರಿವ್ಯೂ ಮಾಡ್ತೀನಿ. ನನಗೆ ನಾಟಬೇಕು. ಈಗಿನ ಟೈಮಲ್ಲಿ ಕನ್ನಡ ಸಾಂಗ್ಸ್ನ ನಾವು ಒಂದು ಟೈಮ್ ಇತ್ತು, ಹರಿಕೃಷ್ಣ ಅವರು, ಗುರುಕಿರಣ್ ಅವರು, ಹಂಸಲೇಖ ಅವರೆಲ್ಲ ಆಲ್ಬಮ್ ಹಿಟ್ ಕೊಡೋರು. ಅರ್ಜುನ್ ಜನ್ಯ ಅವರು ಅಷ್ಟೇ ಒಂದು ಟೈಮಲ್ಲಿ. ಬಟ್ ಈಗ ವರ್ಲ್ಡ್ದಲ್ಲಿ ಯಾವುದಪ್ಪ ಹಿಟ್ ಸಾಂಗು, ಯಾವುದಪ್ಪ ಟ್ರೆಂಡಿಂಗ್ ಸಾಂಗ್, ಯಾವುದಪ್ಪ ಹುಚ್ಚು ಉಳಿದಿರೋ ಸಾಂಗ್, ಎವರ್ಗ್ರೀನ್ ಸಾಂಗ್ ಅಂತ ಹುಡುಕ್ಬೇಕು. ಹಂಗಾಗಿದೆ ನಮ್ಮ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ. ಯಾಕು ಅಂತ ಏನೂ ಅರ್ಥ ಆಗ್ತಾಯಿಲ್ಲ. ಆಲ್ಬಮ್ ಹಿಟ್ಟಿರಲಿ ಬಿಡಿ, ಒಂದು ಹಿಟ್ ಸಾಂಗ್ ಸಿಗ್ತಾಯಿಲ್ಲ, ಒಂದು ರೀಲ್ಸ್ ವೈರಲ್ ಸಾಂಗ್ ಸಿಗ್ತಾಯಿಲ್ಲ. ತಮಿಳ್, ತೆಲುಗು, ಮಲಯಾಳಂ ಅವರೆಲ್ಲ ಹಿಂದಿ ಅಂತೂ ಬಿಸಾಗ್ತಾಯಿದ್ದಾರೆ ಟ್ರೆಂಡಿಂಗ್ ಸಾಂಗ್ಸಲ್ಲಿ. ಇರಲಿ, ಅದು ಔಟ್ ಆಫ್ ದಿ ಟಾಪಿಕ್ ಆಯಿತು. ಈ ನುಗ್ಗಿ ಹೊಡಿ ಸಾಂಗಿಗೆ ಬರೋದ್ರೆ ಲಿರಿಕ್ಸು ನಾನು ಫಸ್ಟ್ ಕೇಳಿದಾಗ ನಾರ್ಮಲ್ ಅನ್ನಿಸ್ತು. ಏನು ನಾರ್ಮಲ್ ಬರೆದಿದ್ದಾರೆ, ಅದೇ ರಾಗ, ಅದೇ ಹಾಡು, ಜನ್ಯಾದಿ ಮ್ಯೂಸಿಕ್ ಅಷ್ಟೇ ಇತ್ತು. ಯಾರು ಈ ಥರ ಸಾಂಗ್ ವೈಬಲ್ಲಿದೆ ಅನಿಸ್ತಿತ್ತು. ಬಟ್ ಏನು ಇರಲಿ ಅಂತ ಫಸ್ಟ್ ಟೈಮು ಕನ್ನಡದಲ್ಲಿ ಕೇಳಿದೆ, ಸುಮ್ಮನೆ ಅದೇ. ಹಿಂದಿ ವರ್ಷನ್ ಕೇಳಿದೆ ನೋಡಿ, ಸಖತ್ತಾಗಿದೆ ಹಿಂದಿ ವರ್ಷನ್ ಒಂದ್ಸತಿ ಹೋಗಿ ನೋಡಿ. ಲಿರಿಕ್ಸು ಗೂಸ್ಬಂಪ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಸೆಕೆಂಡ್ ಟೈಮ್ ತಿರ್ಗಾ ಕನ್ನಡದಲ್ಲಿ ಬಂದು ಕೇಳಿದೆ, ಅಡಿಕ್ಟ್ ಆಗಿಬಿಟ್ಟೆ. ನಿಜವಾಗ್ಲೂ ಸಾಂಗು ನೀವು ಫಸ್ಟ್ ಟೈಮ್ ಯಾರು ಕೇಳ್ತೀರ, ನಿಮ್ಗೆ ಏನು ಸಿಂಪಲ್ ಸಾಂಗು, ಒಳ್ಳೆ ಡಬ್ಬಾ ಥರ ಬಡ್ದಂಗೈತೆ ಅನಿಸುತ್ತೆ. ಬಟ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಕೇಳಿ, ನಿಜವಾಗ್ಲೂ ನಿಮ್ಗೊಂದು ಫೀಲ್ ಕೊಡುತ್ತೆ ಸಾಂಗ್. ಆ್ಯಂಡ್ ಹೋಪ್ ಕೊಡುತ್ತೆ. KDಗೆ ಹೋಪ್ ಕೊಟ್ಟಿದ್ದಂಥ ಸಾಂಗ್ ಇದು. ಸೊ ಈ ಸಾಂಗು ಚೆನ್ನಾಗಿದೆ, ರೀಲ್ಸಲ್ಲಿ ವೈರಲ್ ಆಗಲಿ ಆ್ಯಂಡ್ ಚೆನ್ನಾಗಿ ಪ್ರಮೋಷನ್ ಮಾಡಲಿ. ಈ ಪ್ರೇಮ್ಸ್ ಅವ್ರು ಯಾಕೆ ಈ ಪ್ರಮೋಷನ್ ಮಾಡ್ತಿದ್ದೀರಾ KD ಸಿನಿಮಾಗೆ ನನಗೆ ಅರ್ಥ ಆಗ್ತಾಯಿಲ್ಲ. ನೀವು ನಿಮ್ಮ ಸಿನಿಮಾದು ಟೈಟಲ್ ಅನ್ನೌನ್ಸ್ಮೆಂಟ್ರೆ ಚೆನ್ನಾಗಿ ಪ್ರೊಮೋ ಮಸ್ಗಳು ಮಾಡ್ಕೋತೀರಾ ನೀವು, ರಕ್ಷಿತಾ ಮೇಡಮ್ ಎಲ್ಲ. ಇದ್ಯಾಕೆ ಧ್ರುವ ಸರ್ಜಾ ಫಿಲಮ್ ಬಗ್ಗೆ ಇಷ್ಟೊಂದು ಕೇರ್ಲೆಸ್ ಪ್ರಮೋಷನ್ ಮಾಡ್ತಾಯಿದ್ದೀರಾ? ನಾವು ಪ್ರೇಮ್ಸ್ ಅಂದರೆ P ಫಾರ್ ಪ್ರಮೋಷನ್ ಅನ್ಕೋತಾ ಇದ್ವಿ. ನೀವು ಪ್ರಮೋಷನ್ನೇ ಮಾಡ್ತಾಯಿಲ್ಲ. ವಾಟ್ ಇಸ್ ದಿಸ್? ನಾನು ಪ್ರೇಮ್ಸ್ ಅವರೇ, ನೀವು ಪ್ರಮೋಷನ್ ಮಾಡಲೇಬೇಕು. ನಾಗಭೂಷಣ್ ಅವರೇ ವಿಡಿಯೋದಲ್ಲಿ ಹೇಳಿದ್ದಾರೆ, KBಲಿ ಹೋಗಿ ನೋಡಿ, ಪ್ರೇಮ್ ಇಸ್ ಎ ಪ್ರಮೋಷನ್ ಕಿಂಗ್. ಲೂಸಿಯಪ್ಪ ಅವನು ನೀವು ಫೇವ್ರೇಟು, ಜೋಕ್ಸ್ ಅಪಾರ್ಟ್. ಬಟ್ ನೀವು ಪ್ರಮೋಷನಲ್ಲಿ ಕಿಂಗ್, ನೀವು ಪ್ರಮೋಷನ್ನೇ ಮಾಡ್ತಾಯಿಲ್ಲ. ಅದು ನಮ್ಗೆ ಸಖತ್ ಬೇಜಾರಾಗ್ತಾಯಿದೆ. ಬಿಕಾಸ್ ನೀವು ಯಾವ ಥರ ಪ್ರಮೋಟ್ ಮಾಡ್ತೀರ ಮೂವಿ, ಅದ್ರ ಮೇಲೆ ಆ ಥರ ಹೈಪ್ ನಿಂತಿದೆ. ಎಲ್ಲ KBನಿಗೆ ಬಿಟ್ಕೊಡ್ಬೇಡಿ. KB ಅವ್ರ ಪ್ರೊಡಕ್ಷನ್ ಟೀಮ್ನ ಕೈ ಚೆಲ್ಲಿ. ಅವ್ರದ್ದು ಪೋಸ್ಟ್ ಪ್ರೊಡಕ್ಷನ್ ಅಂತ ಎಲ್ಲರಿಗೂ ಗೊತ್ತಾಗ್ತಾಯಿದೆ. ಅವ್ರ ಪ್ರೊಡಕ್ಷನ್ ಟೀಮ್ ಕೂತ್ಕೊಂಡು ಅವ್ರ ಪ್ರಮೋಷನ್ ಟೀಮಲ್ಲಿ ನೀವು ಮಾಡೋಕ್ಕೋಗ್ಬಿಡಿ. ನಿಮ್ಮದೇ ಓನ್ ಪ್ರಮೋಷನ್ ಮಾಡಿ KD ಸಿನಿಮಾಗೆ. ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಇದ್ದಾರೆ. ರವಿಚಂದ್ರನ್ ಇದ್ದಾರೆ, ರಮೇಶ್ ಅರವಿಂದ್ ಇದ್ದಾರೆ, ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ. ಇನ್ನೊಂದು ದುರಂಧರ್ ಆಗುತ್ತೆ ಕನ್ನಡದಿಂದ. ಇದು ನೀವು ಪ್ರಮೋಷನ್ ಐಟಮ್ ಮಾಡಿ. 21 ಡೇಸ್ ಇದೆ, ನನಗೇನೋ ಪ್ರಮೋಷನ್ ಕಾಣ್ತಾ ಇಲ್ಲ, ಇಂಟರ್ವ್ಯೂ ಕಾಣ್ತಾ ಇಲ್ಲ. ಸಿನಿಮಾ ರಿಲೀಸ್ ಹೇಳೋದು ಬೇಡ ಬಿಡಿ, ಆಗಲಿ. ಬಟ್ ಆ ಥರ ಹೈಪ್ ಕ್ರಿಯೇಟ್ ಮಾಡಲಿ. ಸಾಂಗಿನೊಂದು ಚಿಕ್ಕ ಮಟ್ಟು ಹೈಪ್ ಕ್ರಿಯೇಟ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ ದಿ ವಿಲನ್ ಅಷ್ಟು ಕ್ರೇಜ್ ಇಲ್ಲ ಈ ಸಿನಿಮಾಗೆ, ಹೇಳ್ತಾ ಇದ್ದೀನಿ. ಏಕಲವ್ಯದಲ್ಲಿ ಎದೆ ಬಡಿತ ಸಾಂಗ್ ಕ್ರಿಯೇಟ್ ಮಾಡಿದ ಮ್ಯಾಜಿಕ್ ಇಲ್ಲಿ ಯಾವ ಸಾಂಗ್ ಇನ್ನೂ ಕ್ರಿಯೇಟ್ ಆಗಿಲ್ಲ, ಈಗಲೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಒಂದು ಮೆಲೋಡಿ ಸಾಂಗ್ ಇದ್ದರೂ ಇರ್ಬೋದಾ ಎದೆ ಬಡಿತ ಥರ, ಗೊತ್ತಿಲ್ಲ. ರೇಷ್ಮಾ ನಾಣೆ ಮತ್ತು ಧ್ರುವ ಸರ್ಜಾ ಅವ್ರದ್ದು ಒಂದು ಒಳ್ಳೆ ಮೆಲೋಡಿ ಸಾಂಗ್, ಒಂದು ಏನೋ ಕೇಳೋಕೆ ಕೊಡ್ರಾಯ. ಈ 26ರಲ್ಲಿ ಯಾವುದು ಒಳ್ಳೆ ಸಾಂಗ್ ಐತೆ ಕನ್ನಡದಪ್ಪ, ನೀವು ಹೇಳಿ. ಯಾವುದೂ ಇಲ್ಲ. ಸೊ ಹೋಪ್ ಮಾಡ್ತಾಯಿದ್ದೀನಿ KDಲಿ ಬರೋ ಸಾಂಗ್ಸ್ ಬೆಸ್ಟ್ ಆಗಿರಲಿ. ಇನ್ನೇನು ಫಿಲಮಲ್ಲಿ ಏನೋ ಒಂದು ಹೈ ವೋಲ್ಟೇಜ್ ಕಾಣ್ತಾ ಇದೆ. ಐ ಥಿಂಕ್ ಇದು ನೆಕ್ಸ್ಟು ದುರಂಧರ್ ಥರ ಹಿಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಗುಡ್ ಫೀಲಿಂಗ್ ಇದೆ. ಬಟ್ ನೀವು ನೀಟಾಗಿ ಪ್ರಮೋಟ್ ಮಾಡಬೇಕು. ಆ್ಯಂಡ್ ಸಿನಿಮಾನೂ ಅಷ್ಟೇ ನೀಟಾಗಿ ಮಾಡಿರಬೇಕು ಕೂಡ. ಫೀಲಿಂಗ್ ಇದೆ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಹಿಟ್ ಆಗುತ್ತೆ, ಇದು ಅಷ್ಟು ಕಲೆಕ್ಟ್ ಮಾಡೋ. ನಾನು ಫೀಲಿಂಗ್ ಇದೆ, ಒಂದು ವೈಬ್ ಇದೆ. ನೋಡಬೇಕು ಜನರಿಗೆ ಯಾವ ಥರ ರೀಚ್ ಆಗುತ್ತೆ. ಇರೋದನ್ನಂತೂ ಹಾಳು ಮಾಡ್ಕೊಂಡ್ರಿ 3ನೇ ಸಾಂಗ್ ಬಿಟ್ಟು. ಅದನ್ನು ಬೇಕಾಗಿರಲಿಲ್ಲ. ನಿಮ್ಮ ಟ್ಯಾಲೆಂಟನ್ನು ನೀವು ಜೆನ್ಯೂನಾಗಿ ಹೈಪ್ ಕ್ರಿಯೇಟ್ ಮಾಡಿ ಇಂಡಿಯನ್ ಕುಣಿಸ್ಬೋದಿತ್ತು ಪ್ರೇಮ್ ಅವ್ರಿಗೆ, ನಿಜವಾಗ್ಲೂ. ಇರಲಿ, ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ಈ ಸಿನಿಮಾಗೆ ಒಳ್ಳೆಯದೇ ಆಗಲಿ, ರಿಲೀಸಾಗಿ ಇನ್ನೂ ಸದ್ದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಧ್ರುವ ಸರ್ಜಾ ಅವ್ರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಸಿಗಲಿ ಈ ಫಿಲ್ಮಿಂದ. ನಾನಂತೂ ಓಲ್ಡ್ ನಮ್ಮ ನಾಸ್ಟಾಲ್ಜಿಕ್ ಧ್ರುವ ಸರ್ಜಾ ಮಿಸ್ ಮಾಡ್ಕೊಂಡಿದ್ದೀನಿ. ಅದ್ದೂರಿ, ಬಹದ್ದೂರು, ಇಂಥ ಗೋಲ್ಡನ್ ಮೂವೀಸು.
ಐ ಮಿಸ್ ಹಿಮ್ ಅಷ್ಟೇ ನಾನು ಹೇಳ್ತೇವೆ. ಭರ್ಜರಿವರೆಗೂ ನನಗೆ ಧ್ರುವ ಸರ್ಜಾ ಅಂದರೆ ಒಂದು ಇದು ಎಂತಾರೆ ಚಾರ್ಮಿಂಗು, ಆ ಕ್ಯಾರೆಕ್ಟರ್ ಇಲ್ಲವೇ ಇಲ್ಲ. ಪೊಗರುಯಿಂದ ಅದೇಂತಕ್ಕೆ ನೆಗೆಟಿವ್ ಕ್ಯಾರೆಕ್ಟರ್ಗೆ ಹೋದ್ರೆ ನೀವು ದೇವರೇ ಬರಲ್ಲ. ಪೊಗರು ಶಿವ ಮಾಡಿದ್ರೆ ಅದು ಹೋಯ್ತು, ಮಾರ್ಟಿನ್ ಮಾಡಿದ್ರೆ ಅಲ್ಲೂ ನೆಗೆಟಿವ್ ಶೇಡ್ ಇತ್ತು, ಅದು ಹೋಯ್ತು. ಕೇಡಿಲಿ ಒಂದು ಸ್ವಲ್ಪ ಹೋಪ್ ಇದೆ. ನಾನು ಡಬ್ಬಿಂಗ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಸ್ವಲ್ಪ ನಮ್ಮ ಹಳೆ ಬಾಸ್ನ ನೋಡೋ ಸ್ಟೈಲ್ ಸಿಗುತ್ತಾ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕ್ರಿಮಿನಲಲ್ಲೂ ನೋಡಿದೆಪ್ಪ, ಬರ್ತಾರೆ ಕ್ರಿಮಿನಲ್ಲು. ಅದೇಂದಿಕ್ಕೆ ಹಂಗೆಲ್ಲ, ಅದೇಂದಿಕ್ಕೆ ನೆಗೆಟಿವ್ ತೆಗಿತಾ ಇದ್ದೀರಾ? ನಿಮ್ಮನ್ನು ಯಾವ ಥರ ಇಷ್ಟಪಟ್ಟಿದ್ದೀನಿ, ನೀವು ಯಾವುದನ್ನು ತೋರಿಸ್ತಾ ಇದ್ದೀರಾ? ಬಸ್ ನಮಗಂತೂ ಅರ್ಥ ಆಗ್ತಾಯಿಲ್ಲಪ್ಪ. ಇರೋಷ್ಟು ಆ ಒಪಿನಿಯನ್ ಹೇಳಿದ್ದೀನಿ. ಆ್ಯಂಡ್ ಇದನ್ನು ನೋಡ್ಬಿಟ್ಟು ನೀವು ಬೇರೆ ಫ್ಯಾನ್ಸ್ ಎಲ್ಲ ಬಂದು ಕಮೆಂಟ್ ಮಾಡಿದರೆ ನಾನು ಹೇಳೋದು ಇಷ್ಟ ಇವರು, ನೀವು ಎಷ್ಟೇ ನಮ್ಮ ಹೀರೋನ ನಾವು ತಪ್ಪು ಮಾಡಿದಾಗ ತಿದ್ದಬೇಕು. ನಾನು ಹೇಳಬೇಕು ಇದು ಸರಿ ಇಲ್ಲ ಅಂತ. ಅವ್ರು ಮಾಡಿದ್ಕೆಲ್ಲ ಜೈ 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 ಅಂದ್ಕೊಂಡು ಕೂತ್ಕೊಳ್ಳೋಬಾರ್ದು. ನನ್ನ ಪ್ರಕಾರ ನನ್ನ ಒಪಿನಿಯನ್ ಹೇಳಿದ್ದೀನಿ. ನಮ್ಮ ಉದ್ದೇಶ ಹೇಳಿ ಅವ್ರು ಗೆಲ್ಲಬೇಕು, ಅವ್ರ ಸಿನಿಮಾ ಚೆನ್ನಾಗಿ ಓಡಬೇಕು, ನಮ್ಮ ಬಾಸ್ ಅಂತ ನಾವು ಎದೆ ತಟ್ಕೊಂಡು ಬೇರೆಯವ್ರ ಮುಂದೆ ಹೇಳಬೇಕು. ಅದು ನನ್ನ ಆಸೆ. ಸೊ ಗೈಸ್, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನು ಮಾಡಬೇಡಿ. ನನಗೇನು ಬೇಡ, ನನ್ನ ಒಪಿನಿಯನ್ ಹೇಳಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಗೈಸ್, ಬಾಯ್.